ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿನಂತೂ ಬೈದಿರ್ತಾರೆ. ಬೈದು ಏನು ಮಾಡ್ತಾರೆ, ನಮ್ಮ ಅಜಿತ್ ಅವರು ಭೂಮಿ ಮನೆಯಿಂದ ಆಚೆ ಹೋಗಲೇಬೇಕು ಅನ್ನೋ ನಿರ್ಧಾರ ಕೂಡ ಮಾಡ್ತಾರೆ. ಇನ್ನೊಂದು ಕಡೆ ಈ ಅಶ್ವಿನಿ ಜಾಲವನ್ನು ಕಂಡುಹಿಡಿದರೆ ಅಶ್ವಿನಿನ ಮನೆಗೆ ಬರಲಿಕ್ಕೆ ಕಾರಣ ಯಾರೋ ಒಬ್ಬರಿದ್ದಾರೆ, ಅವಳು ಕೈವಾಡದಿಂದನೇ ಅಶ್ವಿನಿ ಮನೆಗೆ ಬಂದಿದ್ದಾಳೆ ಅನ್ನೋ ಒಂದು ಸ್ಟ್ರಾಂಗ್ ಆದ ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ಕೇಳಿ, ಬ್ರೋ ಇದನ್ನೆಲ್ಲ ಕೇಳಿ ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ, ನಾನು ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ನಚ್ಚಿ ಹೋಗ್ತಾರೆ. ಆಗ ದೇವಯಾನಿ ಮೈಯಲ್ಲಿ ಬೆವರು ಇಳಿತಾ ಇರುತ್ತೆ. ಸೊ ಈ ಕಡೆ ಅದನ್ನು ಹಿಡಿತೀನಿ ಅಂತ ಹೇಳ್ತಾರೆ. ಇನ್ನು ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ಗೆ ಹೋದಾಗ ನಮ್ಮ ಇವರು ಸದಾನಂದ್ ಅವರು ಏನಪ್ಪ ಅಂತಂದರೆ ಎಕ್ಸಸೈಸ್ ಮಾಡ್ತಿರ್ತಾರೆ ಸ್ಟೇಷನಲ್ಲೇ. ಏನ್ರಿ ಮಾಡ್ತಾ ಇದ್ದೀರಾ, ಬೆವರ್ತಾ ಇದ್ದೀರಾ, ಫ್ಯಾನ್ ಹಾಕೊಳ್ಳಿ ಅಂತ ಹೇಳಿದಾಗ, ಅದೇ ಸರ್ ನೀವು ಎಕ್ಸಸೈಸ್ ಮಾಡು ಅಂತ ಹೇಳಿದ್ರಲ್ವ, ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಲ್ಲ ರೀ, ನಾನು ಹೇಳಿದ್ದು ಮನೆಯಲ್ಲಿ ನೀವು ಬಂದು ಸ್ಟೇಷನಲ್ಲಿ ಆಫೀಸ್ ಸ್ಟೇಷನ್ ಕೆಲಸ ಬಿಟ್ಟು ಎಕ್ಸಸೈಸ್ ಮಾಡ್ತಾ ಕೂಡು ಅಂತ ಹೇಳಿದ್ದ ಅಂತ ಹೇಳಿ ಸದಾನಂದ್ ಅವ್ರಿಗೆ ಬೈತಾರೆ. ಅಲ್ಲೇ ಸರ್ ಅದು ಇನ್ನು ಮುಂದೆ ಮನೇಲೇ ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತು ಇನ್ನು ಮುಂದೆ ಮನೇಲೇ ಮಾಡೋಕ್ಕಾಗಿಲ್ಲ ಅಂದರೆ ನನಗೆ ಹೇಳಿ, ನಾನು ಬಂದು ಹೆಂಗೆ ಮಾಡಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ ಅಂತ ನಮ್ಮ ಅಜಿತ್ ಅವರು ಹೇಳ್ತಾರೆ. ಸರಿ ಸರ್ ಆಯಿತು ಅಂತ ಸದಾನಂದ್ ಕೂಡ ಹೇಳ್ತಾರೆ. ಆಮೇಲೆ ಮಿಸ್ಸಿಂಗ್ ಫೋಟೋಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಮಿಸ್ಸಿಂಗ್ ಫೋಟೋ ನೋಡಿ ನಮ್ಮ ಮನಸ್ವಿನಿದು ಸಣ್ಣ ಚಿಕ್ಕ ಹುಡುಗಿದ್ದಾಗಿನ ಫೋಟೋ ಇರಬೇಕಲ್ಲ ಅಂತ, ಹಾಂ ಸರ್ ಇದೆ ಅಂತ ಹೇಳಿದಾಗ, ಹೇಳಿದ ತಕ್ಷಣ ಇದನ್ನು ಎಲ್ಲ ಕಡೆನೂ ಏನು ಮಾಡಿರಿ, ಎಲ್ಲ ಸ್ಟೇಷನ್ಗೂ ಫಾರ್ವರ್ಡ್ ಮಾಡಿ. ಯಾಕಂತಂದರೆ ಮಿಸ್ ಆಗಿರೋ 20 ವರ್ಷದ ಹಿಂದೆ ಕಳೆದಿರೋ ಈ ಮನಸ್ವಿನಿ ಫೋಟೋ ಯಾರಾದರೂ ಬಂದು ನೋಡಿದರೆ ನಮಗೆ ಬಂದು ಹೇಳ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಸ್ಕೆಚ್ ಆರ್ಟಿಸ್ಟನ್ನ ಕೂಡ ಕರೆಸಿ ಇಮಿಡಿಯೇಟ್ ಆಗಿ ಈಗ ಈ ಮಗುವಿನ ಇಟ್ಕೊಂಡು ನಮ್ಮ ಮನಸ್ವಿನಿ ಹೇಗಿದ್ದಾಳೆ ಅನ್ನೋದನ್ನು ಕೂಡ ನಾವು ಕಂಡುಹಿಡಿಬೇಕು. ಏನೇ ಆಗಲಿ ಮನಸ್ವಿನಿನ ನಾನು ಕರ್ಕೊಂಡೋಗಿ ಮಾವನಿಗೆ ಒಪ್ಪಿಸ್ತೀನಿ ಅಂತ ಈ ಅಜಿತ್ ಹೇಳ್ತಾರೆ. ಅದೇ ಹೇಳ್ತಾರಲ್ಲ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಸುತ್ತಾಡಿದ್ರಂತೆ, ಆಗಾಗುತ್ತೆ ಕತೆ. ಯಾಕಂದರೆ ಮನಸ್ವಿನಿ ಮನೆಯಲ್ಲೇ ಇದ್ದಾಳೆ, ಅವಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಚಿಕ್ಕ ಹುಡುಗಿ ಫೋಟೋ ಸಿಕ್ಕ ಮೇಲೆ ಮತ್ತೆ ಇವಳೆ ಮನಸ್ವಿನಿ ಅಂತ ಗೊತ್ತಾಗಿ ಮತ್ತೆ ಭೂಮಿನೊಂದು ಹುಡುಕೋ ಒಂದು ಮುಂದುವರಿಯುತ್ತೆ, ಹುಡುಕಾಟ ಒಂದು ಅಲ್ವಾ. ಭೂಮಿ ಮನೆ ಬಿಟ್ಟು ಹೋದ್ಮೇಲೆ ಹುಡುಕ್ಲೇಬೇಕಲ್ವಾ, ಅವಳು ಮನಸ್ವಿನಿ ಅಂತ ಗೊತ್ತಾಗುತ್ತೋ ಏನೋ, ನೋಡೋಣ. ನಾವು ಅಂದ್ಕೊಂಡಂಗೆ ಆಗಬೇಕಲ್ಲ. ಸೊ ಮತ್ತೇನಾಗುತ್ತೆ ಅಂತಂದರೆ, ಇಲ್ಲಿ ಶಾರದಮ್ಮನವರು ಮತ್ತು ಭೂಮಿ ಎಲ್ಲ ಕೂತಿರ್ತಾರೆ. ನಮ್ಮ ಇವರು ಚಾಕ್ಲೇಟ್ ಕೊಡೋಕೆ ಬರ್ತಾರೆ, ಶ್ರವಣ್ ಅವರು. ಆಗ ನಾನು ಶಾರದಮ್ಮ ತಿಂದ್ರೇ ಚಾಕ್ಲೇಟ್ ತಿನ್ನೋದು, ಶಾರದಮ್ಮ ನೀವು ಕುಡಿ ಅಂದಾಗ ಭೂಮಿ ಶಾರದಾ ನಾನು ನೋಡಿದ್ರೇ ಎದುರ್ಕೋತಾ ಇದ್ದಾಳೆ, ಅಂಥದ್ರಲ್ಲಿ ನಾನು ಕೊಟ್ಟರೆ ಚಾಕ್ಲೇಟ್ ತೊಗೊತಾಳೆ ಅಂದ ತಕ್ಷಣ, ಖಂಡಿತ ತೊಗೊಳ್ತಾ ಇದ್ದಾರೆ, ಕುಡಿ ದೊಡ್ಸಾಯ್ಬ್ರಿ ನೀವು ಅಂತ ಹೇಳ್ತಾರೆ. ಶಾರದಾ ಶ್ರವಣ್ ಕೈಯಿಂದ ಚಾಕ್ಲೇಟ್ ಇಸ್ಕೊಂಡು ತಿಂತಾ ಇರ್ತಾರೆ. ಅಯ್ಯೋ ಅತ್ತೆ ಚಾಕ್ಲೇಟ್ ತಿನ್ನೋದು ಇವತ್ತೇ ನೋಡ್ತಿರೋದು ಅಂತ ಹೇಳ್ಬಿಟ್ಟು ನಚ್ಚಿ ಅವರೆಲ್ಲ ಖುಷಿ ಪಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಅಜಿತ್ ಅವ್ರ ಕೈಯಲ್ಲಿ ಕೂಡ ಒಂದು ಗನ್ ಇರುತ್ತೆ. ಆ ಗನ್ನು ನೋಡಿ ಎದೆ ಹಿಡ್ಕೊಂಡು ಎದುರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಹಿಂದಿಂದೆಲ್ಲ ನೆನಪಾಗುತ್ತೆ, ಎದುರ್ಕೋತಾರೆ. ಅಯ್ಯೋ ಶಾರದಾ ಏನಾಯಿತು ಅಂತ ಎಲ್ಲರೂ ಗಾಬರಿ ಆಗ್ತಾರೆ. ಹಾಗಾದರೆ ಶಾರದಮ್ಮನಿಗೆ ಹಳೆ ನೆನಪೆಲ್ಲ ಮರುಕಳಿಸುತ್ತಾ, ಶಾರದಮ್ಮ ಇವಳೇನನ್ನ ಶೂಟ್ ಮಾಡಿರೋದಂತ ದೇವಯಾನಿ ಹೆಸರು ಬಾಯಿ ಬಿಡ್ತಾಳ, ಅಷ್ಟು ಬೇಗ ಬಾಯಿ ಬಿಡೋದಿಲ್ಲ, ಆದರೂ ಬಿಡ್ತಾಳ ಅಂತ ನಾವು ಕಾಯಬೇಕು ಅಷ್ಟೇ. ಯಾಕಂತಂದರೆ ಅವಳಿಗೆ ಹಳೆ ನೆನಪಾಗ್ತಾ ಇದೆ ದೇವಯಾನಿ ಬಗ್ಗೆ, ಗನ್ ಬಗ್ಗೆ ಗೊತ್ತಾಗದಾಗ ಯಾರೋ ಬೇಕು ಅಂತಲೇ ಮಾಡಿದ್ದಾರೆ ಅಂತ ಆ ಜಾಲವನ್ನು ಹಿಡ್ಕೊಂಡು ನಮ್ಮ ಅಜಿತ್ ಅವರು ಸತ್ಯವನ್ನು ಕಂಡುಹಿಡಿತಾರ. ನೋಡೋಣ. ಈ ಭೂಮಿನಂತೂ ಮನೆಯಿಂದ ಆಚೆ ಆಗ್ತಾ ಇದ್ದಾರೆ, ಮನಸ್ವಿನಿಯ ಹುಡುಕಾಟ ಕೂಡ ಮಾಡ್ತಾ ಇದ್ದಾರೆ. ಸ್ಕೆಚ್ ಆರ್ಟಿಸ್ಟನ್ನು ಕೂಡ ಕರೆಸ್ತಾ ಇದ್ದಾರೆ. ಅವ್ರು ಬರೋಷ್ಟಾಗಿ ಇವಳು ಮನೆ ಬಿಟ್ಟು ಹೋಗ್ತಾರೆ. ಆಮೇಲೆ ಇವಳೆ ಅಂತ ಗೊತ್ತಾಗಿ ಮುಂದೆ ಏನಾಗುತ್ತೆ ಕತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಒಬ್ಬ ಪೊಲೀಸ್ ಆಫೀಸರಾಗಿ ಸ್ವಲ್ಪ ಸೂಕ್ಷ್ಮತೆಯಿಂದ ಥಿಂಕ್ ಮಾಡಬೇಕು. ಬಟ್ ತಂದೆ ತಾಯಿ ಅಂತ ಇಮೋಷ್ನಲಿ ಥಿಂಕ್ ಮಾಡ್ತಾ ಇದ್ದಾರೆ. ಸತ್ಯನ ಹೇಳ್ತಾ ಇರ್ತಾರೆ, ನೋಡು ಅವಳು ಒಂದು ಹುಡುಗಿ ಕಣೋ, ಅವಳಿಗೂ ಅವಳದೇ ಆದ ಭಾವನೆಗಳಿರುತ್ತೆ, ಅರ್ಥ ಮಾಡ್ಕೋ ಅಜಿತಾ ಅಂದರೂ ಕೂಡ ಕೇಳ್ತಾ ಇಲ್ಲ ನಮ್ಮ ಅಜಿತ್ ಸಾಹೇಬ್ರು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಸೊ ಮಚ್.